ವಿರಾಜಪೇಟೆ ಪಟ್ಟಣದಲ್ಲಿ ಶುಕ್ರವಾರ ರಾತ್ರಿ ದ್ರೌಪದಮ್ಮ ಧರ್ಮರಾಯ ಸ್ವಾಮಿಯ 78ನೇ ವರ್ಷದ ಐತಿಹಾಸಿಕ ಪ್ರಸಿದ್ಧ ಹೂವಿನ ಕರಗ ಮಹೋತ್ಸವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಿತು. ಕರಗ ಕರ್ನಾಟಕದ ಪ್ರಸಿದ್ಧ ಜಾನಪದ ಆಚರಣೆಯಾಗಿದ್ದು, ಆದಿಶಕ್ತಿ ಶ್ರೀ ದ್ರೌಪದಿ ದೇವಿಯನ್ನ ವಹಿನಿಕುಲ ಕ್ಷತ್ರಿಯ ಜನಾಂಗದವರು ಕುಲದೇವತೆಯಾಗಿ ಆರಾಧಿಸುತ್ತಾರೆ. ಕರಗದ ಮಹೋತ್ಸವದ ಅಂಗವಾಗಿ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಅತ್ಯಂತ ವಿಧಿವತ್ತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ ನಂತರ ರಾತ್ರಿ 9:30 ವೇಳೆಗೆ ಕಳಸದ ಆಕೃತಿಯ ಮಲ್ಲಿಗೆ ಹೂವಿನ ಕರಗವನ್ನ ತಲೆಯ ಮೇಲೆ ಹೊತ್ತ ಬೇತಮಂಗಲದ ಪೂಜಾರಿ ಎನ್ ಕೃಷ್ಣಮೂರ್ತಿರವರು ನರ್ತಿಸುತ್ತಾ ಗುಡಿಯಿಂದ ಹೊರಬಂದರು. ಧಾರ್ಮಿಕವಾಗಿ ಇವರು ಸಾಕ್ಷಾತ್ ಆದಿಶಕ್ತಿಯ ರೂಪದಂತೆ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಾ ಹೊರಟರು. ಖಡ್ಗವನ್ನ ಹಿಡಿದ ವೀರಕುಮಾರರು ಗೋವಿಂದ ಗೋವಿಂದ ಎಂದು ಕೂಗಿ ಅಲಗು ಸೇವೆಯನ್ನ ಮಾಡುತ್ತಾ ಕರಗದ ಪೂಜಾರಿಯನ್ನ ಅನುಸರಿಸುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ರು. ಹಿಂದೂ ಮತ್ತು ಮುಸ್ಲಿಂ ಧಾರ್ಮಿಕ ಸೌಹಾರ್ದತೆ ಪ್ರತೀಕವಾಗಿ ಕರಗ ಶನಿವಾರ ಬೆಳಗಿನ ಜಾವ ಸರಿಸುಮಾರು 7 ಗಂಟೆಗೆ ಮುಸ್ಲಿಮರ ಧಾರ್ಮಿಕ ಕೇಂದ್ರವಾದ ಹಜರತ್ ಶಂಶುದಾ ಔಲಿಯಾ ದರ್ಗಾ ಪ್ರವೇಶ ಮಾಡಿತು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಗೌರವಪೂರ್ವಕವಾಗಿ ಸ್ವಾಗತ ಕೋರಿ ಸನ್ಮಾನಿಸಿದ್ರು. ಪಕ್ಷಭೇದ ಮರೆತ ಜನಪ್ರತಿನಿಧಿಗಳು ಚುನಾವಣೆ ಮುಗಿದು ಫಲಿತಾಂಶದ ಹೊಸ್ತಿಲಲ್ಲಿ ಇರುವ ಜನಪ್ರತಿನಿಧಿಗಳು ತಮ್ಮ ರಾಜಕೀಯ ವೈಷಮ್ಯವನ್ನ ಮರೆತು ಪಕ್ಷ ಭೇದವನ್ನ ಮರೆತು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದಂತಹ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ನಂತರ ಕರಗ ಮಹೋತ್ಸವದನ್ನ ವೀಕ್ಷಣೆ ಮಾಡಿದಂಥ ಪ್ರಸಂಗ ಕೂಡ ನಡೆಯಿತು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. Wait,